ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬೆಳಗಾವಿಯಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಹೋರಾಟಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆ. ಈಗಿರುವ ಇಬ್ಬರು ಮಂತ್ರಿಗಳು, ಒಬ್ಬರು ಸತೀಶ್ ಜಾರಕಿಹೊಳಿ ಅವರು, ಮತ್ತೊಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇವರಿಬ್ಬರಲ್ಲಿ ಒಬ್ಬರು ಸ್ಥಾನವನ್ನು ಕಳೆದುಕೊಳ್ತಾರೆ. ಅವರ ಸ್ಥಾನಕ್ಕೆ ಹೊಸದಾಗಿ ಲಕ್ಷ್ಮಣ ಸವದಿ ಬರ್ತಾರೆ. ಅತಣಿ ಸಾಹುಕಾರ್ ಲಕ್ಷ್ಮಣ ಸವದಿ ಮಂತ್ರಿ ಆಗ್ತಾರೆ. ಇದು ಅವರು ಮಂತ್ರಿ ಆಗೋದು ಪಕ್ಕ. ಬೆಳಗಾವಿಯಲ್ಲಿ ಹೊಸ ರಾಜಕೀಯ ಲೆಕ್ಕ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಸಚಿವ ಸಂಪುಟ ಪುನಾರಚನೆಗೆ ವೇದಿಕೆ ರೆಡಿ ಆಗ್ತಾ ಇದೆ. ಇರುವ 10-12 ಸಚಿವರನ್ನ ಕೈಬಿಟ್ಟು ಅವರ ಸ್ಥಾನಕ್ಕೆ ಬೇರೆಯ ಸಚಿವರನ್ನ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಯಾರಾಗಿದ್ದಾರೆ. ಹೈಕಮಾಂಡ್ ಕೂಡ ತಾತ್ವಿಕ ಒಪ್ಪಿಗೆ ಕೊಟ್ಟಿದೆ. ಪಟ್ಟಿಯನ್ನು ಹಿಡಿದು ಇವತ್ತು ದಿಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಹಾರ್ತಾ ಇದ್ದಾರೆ. ಆ ಪಟ್ಟಿಗೆ ಹೈಕಮಾಂಡ್ ಅಷ್ಟು ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟದ ಪುನಾರಚನೆ ಆಗಲಿದೆ. ಹತ್ತೆರಡು ಜನ ಸ್ಥಾನವನ್ನ ಕಳೆದುಕೊಳ್ತಾರೆ. ಹೊಸದಾಗಿ 12 ಜನ ಸಂಪುಟಕ್ಕೆ ಸೇರ್ತಾರೆ. ಯಾರು ಹಾಗಾದ್ರೆ ಆ 12 ಜನ? ಬೆಳಗಾವಿ ಜಿಲ್ಲೆಯಿಂದ ಲಕ್ಷ್ಮಣ ಸವದಿಯವರು ಸಂಪುಟಕ್ಕೆ ಸೇರೋದು ಬಹುತೇಕ ಪಕ್ಕ ಎನ್ನಲಾಗಿದೆ. ಅದ್ರ ಬಗ್ಗೆ ಡೌಟ್ ಇಲ್ಲ. ಲಕ್ಷ್ಮಣ ಸವದಿಯವರು ಮಿನಿಸ್ಟರ್ ಆಗಬಾರ್ದು ಅಂತೇಳಿ ಕಾಂಗ್ರೆಸ್ನಲ್ಲೇ ಇದ್ದವರು, ಬೆಳಗಾವಿ ಜಿಲ್ಲೆಯ ಪ್ರಮುಖರು ಹಲವರು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸಿದ್ದು ನಿಜ. ಲಕ್ಷ್ಮಣ ಸವದಿಯವರನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಮಾಡಿ ಅಂತ ಹೇಳಿದ್ದು ನಿಜ. ಆದರೆ ಹೈಕಮಾಂಡ್ ಲಕ್ಷ್ಮಣ ಸವದಿಯವರಿಗೆ ಮಾತು ಕೊಟ್ಟಿತ್ತು, ಮಂತ್ರಿಯನ್ನ ಮಾಡ್ತೀನಿ ಅಂತ. ಅವರು 2.5 ವರ್ಷದ ಹಿಂದೆನೇ ಆಗಬೇಕಿತ್ತು. ಯಾವಾಗ 2ನೇ ಅವಧಿಗೆ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು, ಅವತ್ತೇ ಲಕ್ಷ್ಮಣ ಸವದಿಯವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಆದರೆ ರಾಜಕೀಯ ಕಾರಣಗಳಿಂದಾಗಿ ಲಕ್ಷ್ಮಣ ಸವದಿಯವರನ್ನ ಆಗ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿರಲಿಲ್ಲ. ಮುಂದಿನ ಬಾರಿ ಅವಕಾಶ ಕೊಡ್ತೀವಿ ಅಂತ ಹೇಳಿ ಹೈಕಮಾಂಡ್ ಲಕ್ಷ್ಮಣ ಸವದಿಯವರಿಗೆ ಭರವಸೆಯನ್ನ ನೀಡಿತ್ತು. ಆ ಭರವಸೆಗೆ ಅನುಗುಣವಾಗಿ ಈಗ ಮಂತ್ರಿಮಂಡಲ ಪುನಾರಚನೆ ಆಗುವಂಥ ಸಂದರ್ಭದಲ್ಲಿ, ಸರ್ಕಾರಕ್ಕೆ 2.5 ವರ್ಷ ಕಳೆದ ಸಂದರ್ಭದಲ್ಲಿ ಮಂತ್ರಿಮಂಡಲ ಪುನಾರಚನೆ ಆಗುತ್ತಾ, ಈ ಪುನಾರಚನೆಯಲ್ಲಿ ಲಕ್ಷ್ಮಣ ಸವದಿಯವರಿಗೆ ಪ್ರಭಾವಿ ಮಂತ್ರಿ ಸ್ಥಾನ ಸಿಗೋದು ಕನ್ಫರ್ಮ್ ಆಗಿದೆ. ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡೆದುಕೊಂಡಿದೆ. ಬೆಳಗಾವಿಯ ಪ್ರಮುಖ ನಾಯಕ ಅತಣಿಯ ಸಾಹುಕಾರ್ ಲಕ್ಷ್ಮಣ ಸವದಿ ಮಂತ್ರಿಯಾಗೋದು ಪಕ್ಕ. ಎಸ್ ವೀಕ್ಷಕರೇ, ಲಕ್ಷ್ಮಣ ಸವದಿಯವರು ಮಂತ್ರಿ ಆದ್ರೆ ಯಾರನ್ನ ಬೆಳಗಾವಿಯಿಂದ ಕೈ ಬಿಡ್ತಾರೆ? ಒಂದು ಮೂಲದ ಪ್ರಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಮಂತ್ರಿಯಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಬಾರಿ ಮಂತ್ರಿಮಂಡಲದಿಂದ ಹೊರ ಹೋಗೋದು ಖಚಿತ ಎನ್ನುವಂತಾಗಿದೆ. ಆದರೆ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಂಪುಟದಿಂದ ಕೈ ಬಿಡದೇ ಇರುವಂತೆ ನೋಡಿಕೊಳ್ಳಲು ಹಲವಾರು ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಹಲವರ ಮನವನ್ನು ಒಲಿಸ್ತಾ ಇದ್ದಾರೆ, ಹೈಕಮಾಂಡ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಇದಕ್ಕೆ ಬಗ್ಗಿಲ್ಲ ಜಗ್ಗಿಲ್ಲ ಅಂತಾನೆ ಹೇಳುವಂಥ ವಾತಾವರಣ ದೆಹಲಿಯಲ್ಲಿದೆ. ಒಂದೇ ಜಿಲ್ಲೆಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ ಸವದಿ ಮತ್ತು ಸತೀಶ್ ಜಾರಕಿಹೊಳಿ ಅವ್ರನ್ನ ಪಕ್ಷದಿಂದ ಮಂತ್ರಿಮಂಡಲದಿಂದ ಹೊರಗಿರಿ ಅಂತ ಹೇಳೋ ಧೈರ್ಯ ಯಾರಿಗೂ ಮಾಡಲಿಕ್ಕಾಗಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಹೊರಗಿಟ್ಟು ಲಕ್ಷ್ಮಣ ಸವದಿ ಅವ್ರನ್ನ ಕರೆದುಕೊಂಡ್ರೆ ಒಂದೇ ಜಿಲ್ಲೆಯವರು, ಹಾಗೆ ಒಂದೇ ಜಾತಿಯವರು. ಸಾಮಾಜಿಕ ನ್ಯಾಯದ ಪರಿಪಾಲನೆ ಹಾಗೂ ಕ್ಷೇತ್ರವಾರು ಮಂತ್ರಿ ಸ್ಥಾನವನ್ನು ನೀಡುವ ವಿಚಾರದಲ್ಲೂ ಕೂಡ ಬೆಳಗಾವಿಯಿಂದ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ತೆಗೆದುಕೊಂಡಂಗೆ ಆಗುತ್ತೆ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಸಂಪುಟದಿಂದ ಹೊರಗೆ ಹೋಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಅವ್ರ ಸ್ಥಾನದಲ್ಲಿ ಲಕ್ಷ್ಮಣ ಸವದಿಯವರು ಬರ್ತಾರೆ.
ಈಗಾಗಲೇ ಬೆಳಗಾವಿಯಲ್ಲಿ ಲಕ್ಷ್ಮಣ ಸವದಿ ಫ್ಯಾಮಿಲಿ ಮತ್ತು ಜಾರಕಿಹೊಳಿ ಫ್ಯಾಮಿಲಿ ನಡುವೆ ಜಿದ್ದಾಜಿದ್ದು ನಡೆದಿದ್ದೇ ಇದೆ. ಸತೀಶ್ ಅವರಣ್ಣ ರಮೇಶ್ ಲಕ್ಷ್ಮಣ ಸವದಿ ವಿರುದ್ಧ ಹರಿಹಾಯ್ದಿದ್ದಿದೆ. ಇಂಥ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಅವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರೆ ಬೆಳಗಾವಿಯಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಹೋರಾಟಕ್ಕೆ ಅಖಾಡ ರೆಡಿ ಆಗುವ ವಾತಾವರಣ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.